ನಿಮ್ಮ ಮಾಧ್ಯಮದ ಮೂಲಕ ನಾನು ಅದನ್ನು ಗಮನಿಸಿದೆ. ಸಿದ್ದರಾಮಯ್ಯನವರು 5 ಜನರ ಒಂದು ಸಮಿತಿ ಮಾಡಿದ್ದಾರೆ. ಸನ್ಮಾನ್ಯ ಪರಮೇಶ್ವರ್ ಅವರ ಅಧ್ಯಕ್ಷತೆಯೊಳಗೆ ಆ ಸಮಿತಿ ಇದೆ. ಏನು ಪ್ರಮಾದಗಳಾಗಿವೆ, ಏನು ತಪ್ಪುಗಳು ಎಸಗಿದ್ದಾರೆ, ಅವುಗಳನ್ನು ತನಿಖೆ ಮಾಡೋದು ಹಾಗೂ ಮುಂದಿನ ಕ್ರಮಗಳ ಬಗ್ಗೆ ನಾವು ಶಿಫಾರಸು ಮಾಡೋದಕ್ಕೆ ನಮ್ಮ ಸಮಿತಿ ಕೆಲಸವನ್ನು ಬೇಗ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀವಿ. ಸಿಎಂ ಸ್ಥಾನದ ರೇಸ್ನಲ್ಲಿ ತಾವು ಕೂಡ ಅದೇನು ಅನ್ನೋದು ತಮ್ಮ ಅಭಿಮಾನಿಗಳು. CM ಸ್ಥಾನ ಖಾಲಿನೂ ಇಲ್ಲ, ಖಾಲಿ ಆಗುವಂಥ ಪ್ರಶ್ನೆಯೂ ಇಲ್ಲ. ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ನಾಯಕರು. ಅನವಶ್ಯಕವಾಗಿ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಗೊಂದಲವನ್ನು ಸೃಷ್ಟಿ ಮಾಡುವಂಥ ಒಂದು ಮಾಧ್ಯಮದ ಸ್ನೇಹಿತರೇನಿದ್ದಾರೆ ಅವರೆಲ್ಲರಿಗೂ ಗೊತ್ತು ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿಗಳಾಗಿ ಮುಂದುವರಿತಾರೆ ಅಂಥೇಳಿ. ಆದರೂ ಸಹಿತ ಸುದ್ದಿ ಸೃಷ್ಟಿ ಆಗ್ತಾಯಿವೆ, ಆಗಬಾರ್ದು. ಇಲ್ಲ, ಆ ಸ್ಥಾನನೂ ಖಾಲಿ ಇಲ್ಲ, ಆ ಪ್ರಶ್ನೆ ಉದ್ಭವಿಸೋದಿಲ್ಲ. ಇದು ನಾಟ್ ಎ ರೈಟ್ ಟೈಮ್ ಆಲ್ಸೋ, ಇದು ಸಮಯನೂ ಅಲ್ಲ. ಇದ್ರ ಬಗ್ಗೆ ಅನವಶ್ಯಕ ಚರ್ಚೆ ಯಾವುದೂ ವಿವೇಕ ಇದ್ದವರು ಮಾಡೋದಿಲ್ಲ. ನನಗೆ ಅದ್ರ ಬಗ್ಗೆ ಯಾವುದೇ ಪ್ರಶ್ನೆಗಳಿಗೆ ಪ್ರತಿಕ್ರಿಯಿಸೋದಿಲ್ಲ. ಯಾಕಂದರೆ ನಾನು ಅದಕ್ಕೇನೋ ಉತ್ತರ ಹೇಳಿದ್ರು ನೀವೇನೋ ಅರ್ಥ ಕಲ್ಪಿಸ್ತೀರಿ. ಅದಕ್ಕೆ ಐ ಹ್ಯಾವ್ ನೋ ರಿಯಾಕ್ಷನ್, ಏನೂ ಪ್ರತಿಕ್ರಿಯೆಯನ್ನು ನಾನು ಮಾಡೋದಿಲ್ಲ. ಮತ್ತಷ್ಟು ಚರ್ಚೆಗಳು ವಿದೇಶಿಗರಿಗೆ ನಮ್ಮ ದೇಶಕ್ಕೆ ಮತ್ತೊಮ್ಮೆ ಅವ್ರ ಬಗ್ಗೆ BJPಯವರು ಏನಿಲ್ಲ ಅಂದ್ರೂ ಕಾರಣ ಹುಡುಕೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಮಾನ್ಯ ರಾಹುಲ್ ಗಾಂಧಿಯವರು ಏನು ಹೇಳಿಕೆ ಕೊಟ್ಟಿರ್ತಾರೆ ಅದನ್ನು ಗಮನಿಸಿಕೊಂಡು ತಿದ್ದುಕೊಳ್ಳುವಂಥದ್ದನ್ನು ಪ್ರಯತ್ನ ಮಾಡಬೇಕೇ ವಿನಃ ಟೀಕೆ ಮಾಡೋದಕ್ಕೆ ಆ ವಸ್ತುವನ್ನು ಬಳಕೆ ಮಾಡಿಕೊಂಡು BJPಯವರು ರಾಹುಲ್ ಗಾಂಧಿಯನ್ನು ಎಷ್ಟೇ ಅವಹೇಳನ ಮಾಡೋದಕ್ಕೆ ಪ್ರಯತ್ನ ಮಾಡಲಿ, ನಮ್ಮ ದೇಶ 135 ಕೋಟಿ ಜನಾಂಗದ ಜನಸಂಖ್ಯೆಯ ರಾಷ್ಟ್ರ. ಮಾನ್ಯ ರಾಹುಲ್ ಗಾಂಧಿಯವ್ರನ್ನ ಒಬ್ಬ ಎತ್ತರದ ನಾಯಕ ಅಂಥೇಳಿ ಗುರುತಿಸಿದ್ದಾರೆ, ವಿರೋಧ ಪಕ್ಷದ ನಾಯಕನನ್ನಾಗಿ ಮಾಡಿದ್ದಾರೆ. BJPಯವರು ಏನು ಮಾಡಿದ್ರು ಸಹಿತ ಅವರ ಉದ್ದೇಶ ಯಶಸ್ವಿ ಆಗೋದಿಲ್ಲ. ಬಿಡ್ರಿ, ಇದನ್ನು ಬಿಡ್ರಿ, ಇದನ್ನು ಕೇಳ್ರಿ, ಭದ್ರಾತಿ ಏನಾಯ್ತು ಕೇಳ್ರಿ, ಮಾದಾಯಿ ಏನಾಯಿತು ಕೇಳ್ರಿ, ನಿಮ್ಮ ಜಿಲ್ಲೆಗೆ ಬರೋದು ಅಲ್ಲ. ನೆಕ್ಸ್ಟ್ ಬರ್ತಿದ್ದೀರಿ ನೀವು, ಮುಗಿದಿದ್ದು ನಿಮಗೂ ಮುಗಿದಿದ್ದು, ನಾವು ಅದು ನೆನಪು